ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲೆಕ್ಷನ್ ಹೊಸ್ತಿಲಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ INDIA ಅಂದರೆ ಇಂಡಿ ಕೂಟದಿಂದ ಶಾಕ್. ಇದು ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ. ಆದರೂ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕುವಂತಹ ವಿಚಾರವೂ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಏನು? ಪ್ರಣಾಳಿಕೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಂಗ್ರೆಸ್ಗೆ ಅಪ್ಪಳಿಸಿರುವ ಶಾಕಿಂಗ್ ನ್ಯೂಸ್. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಕೈಪಾಳಯ್ಯ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಯಾವ ವಿಚಾರವನ್ನ ಇಟ್ಕೊಂಡು ಬಹುದೊಡ್ಡ ಪಾದಯಾತ್ರೆ ಮಾಡಿ ಸದ್ದು ಮಾಡಿದ್ರು? ಮೇಕೆದಾಟು ಡ್ಯಾಮ್ ಪರವಾಗಿ ಕರೋನಾ ಟೈಮಲ್ಲಿ ಅದು ಇದು ಜಟಾಪಟಿ ಎಲ್ಲ ಆಯಿತು. ಆದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕನಾಗಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಅದು ಕೂಡ ಒಂದು ಕಾರಣ ಆಯಿತು. ಮೇಕೆದಾಟು ಕಾವೇರಿ ವಿಚಾರ ಈಗ ಸರ್ಕಾರ ಬಂದ ಮೇಲೆ ಮೇಕೆದಾಟು ಡ್ಯಾಮ್ ಮಾಡ್ತೀವಿ, ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತೆಲ್ಲ ಹೇಳ್ತಾ ಇರುವಂತಹ ಕೈಪಾಳ್ಯಕ್ಕೆ ಕಾಂಗ್ರೆಸ್ನ ಮಿತ್ರ ಪಕ್ಷ ಎಂಥ ಶಾಕ್ ಕೊಟ್ಟಿದೆ ಪ್ರಣಾಳಿಕೆಯ ಮೂಲಕ. DMK ಕಾವೇರಿಗೆ ಡ್ಯಾಮ್ ಕಟ್ಟೋದಿಕ್ಕೆ ಬಿಡಲ್ಲ ಅಂತ ಸ್ಟಾಲಿನ್ ಅನೌನ್ಸ್ ಮಾಡಿದ್ದು ಬುಧವಾರ ರಿಲೀಸ್ ಆದಂತಹ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನು ಸೇರಿಸಲಾಗಿದೆ. INDIA ಅಧಿಕಾರಕ್ಕೆ ಬಂದರೆ ನಾವು ಕೆಲವು ವಿಚಾರಗಳನ್ನು ಬಹಳ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಏನೇನಿದೆ ಪ್ರಣಾಳಿಕೆಯಲ್ಲಿ, DMK ಪ್ರಣಾಳಿಕೆಯಲ್ಲಿ ಅಂತ ಕೇಳಿದ್ರೆ, ಪೆಟ್ರೋಲ್ ಬೆಲೆ 75 ರೂಪಾಯಿಗೆ, ಡೀಸೆಲ್ 65ಕ್ಕೆ ಇಳಿಕೆ ಮಾಡ್ತೀವಿ. 500 ರೂಪಾಯಿಗೆ ಅಡುಗೆ ಅನಿಲದ LPG ವಿತರಣೆ, ಕೇಂದ್ರ ಸರ್ಕಾರ ತಂದಿರುವಂಥ ಹಲವು ಕಾಯ್ದೆಗಳನ್ನು ರದ್ದು ಮಾಡೋದು, CAA ಇರಬಹುದು, ಹಾಗೆ ಟೋಲ್ ಬೂತ್ ರದ್ದು ಮಾಡೋದು, ಉಚಿತ ಸಂಚಾರ ಮಾಡಿಕೊಡ್ತೀವಿ ಎಲ್ರಿಗೂ, ದೇಶವ್ಯಾಪಿ ಉಚಿತ ಸಂಚಾರ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಅದಕ್ಕೆ ತಡೆ ಹಾಕ್ತೀವಿ, ಮತ್ತು ಒಂದು ದೇಶ ಒಂದು ಚುನಾವಣೆಗೆ ತಡೆ ಹಾಕ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಮೇಕೆದಾಟು ಕಾವೇರಿಗೆ ಡ್ಯಾಮ್ ಕಟ್ಟೋದಕ್ಕೆ ಬಿಡಲ್ಲ, ತಮಿಳರಿಗೆ ಅನ್ಯಾಯ ಆಗೋದಕ್ಕೆ ಯಾವ ಕಾರಣಕ್ಕೂ INDIA ಅಧಿಕಾರಕ್ಕೆ ಬಂದರೆ ಬಿಡಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ. ತಮಿಳುನಾಡಿನಲ್ಲಿ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕೆ ನೀಟ್ ಇಲ್ಲ, ಈ ಥರ ಸುಮಾರು ಬೇರೆ ಬೇರೆ ಘೋಷಣೆಗಳನ್ನು ಮಾಡಿರೋದು ಈಗ ಕರ್ನಾಟಕ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಲಾರದ ತುತ್ತು. ಆಲ್ರೆಡಿ DMKಗೋಸ್ಕರ ಇಲ್ಲಿ ನೀರು ಬಿಡ್ತಿದ್ದಾರ. ತಮಿಳುನಾಡು ಮಾರ್ಗದಲ್ಲಿ ನೀರು ತುಂಬಿ ಏಕಾಏಕಿ ಶಿವರಾತ್ರಿ ಬಳಿಕ ತುಂಬಿರೋದು ಯಾಕೆ ಅಂತ ಕೇಳಿದ್ರೆ, ಕರ್ನಾಟಕ ಸದ್ದಿಲ್ಲದೆ ನೀರು ಬಿಟ್ಟಿದೆ ತಮಿಳುನಾಡಿಗೆ ಅನ್ನುವಂತಹ ವಿಚಾರ ಈಗಾಗಲೇ ಆಕ್ರೋಶಕ್ಕೆ ಗುರಿಯಾಗಿದೆ. ಇಲ್ಲಿ ಕುಡಿಯೋಕೆ ನೀರಿಲ್ಲ, ಒದ್ದಾಡ್ತಾ ಇದ್ದಾರೆ, ಬರ ಘೋಷಣೆ ಆಗಿದೆ ಬಹುತೇಕ ತಾಲೂಕುಗಳಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ BJP JDS ಇದನ್ನ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಸಜ್ಜಾಗಿದೆ. ಹಳೆ ಮೈಸೂರು ಭಾಗದಲ್ಲಿ DKಗೆ ಶಾಕ್ ಕೊಡೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಆಗಬಹುದು. ಕುಮಾರಸ್ವಾಮಿ ಅಬ್ಬರಿಸ್ತಾ ಇದ್ದಾರೆ ಆಲ್ರೆಡಿ. ಇದರ ನಡುವೆ ಈಗ DMK ಸ್ಟಾಲಿನ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ, INDIA ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಡ್ಯಾಮ್ ಕಟ್ಟೋದಕ್ಕೆ ಬಿಡಲ್ಲ, ಇದೊಂದು ಪ್ರಮುಖ ವಿಚಾರವಾಗಲಿದೆ ಅಂತ. ಹಾಗಾದ್ರೆ ಕಾಂಗ್ರೆಸ್ ಇದನ್ನ ಹೇಗೆ ನೋಡುತ್ತೆ, ಹೇಗೆ ಆನ್ಸರ್ ಮಾಡುತ್ತೆ? ಕರ್ನಾಟಕ BJPಗೆ ಬಹುಮುಖ್ಯವಾದ ಅಸ್ತ್ರ, ಅದು ಕೂಡ ಹಳೆ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರಲ್ಲಿ ನಮ್ಮ ಕುಡಿಯುವ ನೀರಿನ, ಈಗ ರಾಮನಗರ ಕೂಡ ಮೇಕೆದಾಟು ಡ್ಯಾಮ್ ಆದ್ರೆ ಸುತ್ತಮುತ್ತಲಿನ ಭಾಗಗಳಿಗೆ ಅನುಕೂಲ ಆಗತ್ತೆ. ಮತ್ತು ಕಾವೇರಿ ಅಂತ ಬಂದಾಗ ಹಳೆ ಮೈಸೂರಿನ ಎಲ್ಲ ಜಿಲ್ಲೆಗಳಿಗೂ ಒಂದು ಅಸ್ಮಿತೆ ಇದೆ, ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾರೆ. ಈ ಡ್ಯಾಮ್ ಕಟ್ಟಿದ್ರೆ ಕುಡಿಯೋ ನೀರು ಪ್ರಮುಖವಾಗಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಿಗುವಂಥದ್ದು. ಸೊ ಇಲ್ಲೆಲ್ಲ ಆಕ್ರೋಶ ಭುಗಿಲೇಳೋದಕ್ಕೆ DMKಯ ಈ ಘೋಷಣೆ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನು ಅತ್ಯಂತ ಪ್ರಮುಖ ಅಂತ ಕನ್ಸಿಡರ್ ಮಾಡಿ ಘೋಷಣೆ ಮಾಡಿರೋದು INDIA ಭಾಗವಾಗಿರುವ ಕಾಂಗ್ರೆಸ್ಗೆ ಆಘಾತವೇ ಸರಿ. ಹಾಗಾದ್ರೆ BJP ಇದನ್ನು ಹೇಗೆ ಎತ್ಕೊಳ್ಳುತ್ತೆ? ಆದ್ರೆ ಅಣ್ಣಾಮಲೈಗೆ ಸ್ವಲ್ಪ ಸಂಕಷ್ಟದಂತೆ ಕಂಡು ಬರ್ತಾ ಇದೆ. ಶೋಭಾ ಕರಂದ್ಲಾಜೆ ಆಘಾತ ಕೊಟ್ಟ ಬೆನ್ನಲ್ಲೇ ತಮಿಳರು ಬಂದು ಬಾಂಬ್ ಹಾಕ್ತಾರೆ ಸ್ಟೇಟ್ಮೆಂಟಿಗೆ, ಎಷ್ಟು ದೊಡ್ಡ ವಿಚಾರ ಆಯ್ತು ಅಂತ ನೋಡ್ತಾ ಇದೀವಿ. ಅದೇನು ದೊಡ್ಡ ವಿಚಾರ ಅಂತ ಬಹಳಷ್ಟು ಜನ ಮಾತಾಡ್ತಿದ್ರು. ಬಟ್ ಈಗ ಮೊಟ್ಟ ಮೊದಲ ಪ್ರಕರಣ, ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳೋದಿಕ್ಕೆ ಆದೇಶ ಕೊಟ್ಟಿರುವಂತಹ ಮೊದಲ ಪ್ರಕರಣ, ಕೇಸ್ ದಾಖಲಾಗಿದೆ, ಬಹಳ ಗಂಭೀರ ಸ್ವರೂಪದ್ದಾಗ್ತಾ ಇದೆ. ತಮಿಳುನಾಡಿನಲ್ಲಿ BJPಗೆ ಉಸಿರು ಕಟ್ಟಿಸೋ ರೀತಿಯಲ್ಲಿ ಸ್ಟಾಲಿನ್ DMK ಇದನ್ನು ಎತ್ತುಕೊಳ್ತಾ ಇದ್ದಾರೆ. ತಮಿಳುನಾಡಿನ ಜನರ ಬಗ್ಗೆ BJP ಅವರ ಮನಸ್ಸಲ್ಲಿ ಏನಿದೆ ಗೊತ್ತಾಯ್ತಾ? ಅಣ್ಣಾಮಲೈ ಆಡೋದೆಲ್ಲ ಸುಳ್ಳು ಅಂತ ಮುಗಿ ಬೀಳ್ತಿದ್ದಾರೆ. ಈ ಹೊತ್ತಲ್ಲಿ ಈಗ ಮೇಕೆದಾಟು ಡ್ಯಾಮ್ ವಿಚಾರ, ಇಲ್ಲಿನ BJPಗರು ಮುಗಿ ಬೀಳ್ತಾರೆ. ಸಹಜವಾಗಿ ಕರ್ನಾಟಕದ ಕುಡಿಯುವ ನೀರು, ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜನರ ದಾಹ ತೀರಿಸುವಂತಹ ವಿಚಾರ, ಮತ್ತೆ ನಮ್ಮ ಹಕ್ಕಿನ ನೀರಷ್ಟೇ ನಾವು ಇಟ್ಕೊಳ್ತೀವಿ, ನಾವು ಹೆಚ್ಚುವರಿಯಾಗಿ ಹೋಗದಂತೆ ತಡೆಯುವ ಡ್ಯಾಮ್ ಅನ್ನು ಕಟ್ತೀವಿ, ಬಿಟ್ರೆ ನಮ್ಮ ಪಾಲು ಬಿಟ್ಟು ಇನ್ಯಾವುದನ್ನು ಟಚ್ ಮಾಡಲ್ಲ, ನಾವು ಕಾನೂನು ಮಾರ್ಗದಲ್ಲಿಯೇ ಹೋಗ್ತೀವಿ ಅಂದ್ರೂ ಇಂತಹ
ಉದ್ದಟತನ ಮೆರಿತಾ ಇರುವಂತಹ DMK ಮತ್ತು ಅದರ ಜೊತೆಗಿರುವ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಬೇಕು ಇನ್ಫ್ಯಾಕ್ಟ್ ಈ ವಿಚಾರ. ಬಟ್ ಅಲ್ಲಿ ಅಣ್ಣಾಮಲೈಗೆ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗೋದು ಗ್ಯಾರಂಟಿ. ನೋಡಿ, ಕರ್ನಾಟಕದಲ್ಲಿ ಬಿಜೆಪಿಯವರು ಏನು ಮಾಡ್ತಿದ್ದಾರೆ, ಅಣ್ಣಾಮಲೈ ತಮಿಳರ ಪರ ನಾನಿದ್ದೀನಿ ಅಂತಾರೆ, ಯಾವ್ದನ್ನ ನಂಬ್ತೀರಿ ಅಂತ ಮತ್ತೆ DMK. ಮೇಕೆದಾಟು ಡ್ಯಾಮ್ ವಿಚಾರದಲ್ಲಿ ಅಣ್ಣಾಮಲೈ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಹಾಗಾದ್ರೆ ಅನ್ನುವ ಪ್ರಶ್ನೆಯನ್ನ ಹಾಕೋದಿಕ್ಕೆ ಅವಕಾಶ ಸಿಕ್ಕಂಗಾಗತ್ತೆ. ಎರಡನೆಯ ವಿಚಾರ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಣ್ಣಾಮಲೈ ಈಗ ಇಕ್ಕಟ್ಟಿಗೆ ಸಿಲುಕದಂತೆ ಕಾಣಿಸ್ತಾ ಇರೋದು. ಒಟ್ನಲ್ಲಿ ಕರ್ನಾಟಕ ಬಿಜೆಪಿ ಅಂತ ಮಾತ್ರ ಇಲ್ಲಿಗೆ ಕರ್ನಾಟಕ ರಾಜಕಾರಣಕ್ಕೆ ಸೀಮಿತವಾಗಿ ನೋಡೋದಕ್ಕೆ ಹೋದ್ರೆ ಬಿಜೆಪಿಗಂತೂ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಸ್ಪೆಷಲಿ ಕುಮಾರಸ್ವಾಮಿ ಅವರು ಈಗ ಬಿಜೆಪಿ JDS ಮೈತ್ರಿಯಲ್ಲೇ ಹೋಗುವ ನಿರ್ಧಾರ ಆಗಿರೋದ್ರಿಂದಾಗಿ, ಬಿರುಕಲ್ಲ ಡ್ಯಾಮೇಜ್ ಕಂಟ್ರೋಲ್ ಎಲ್ಲ ಆಗಿರೋದ್ರಿಂದಾಗಿ ಕುಮಾರಸ್ವಾಮಿ ಅವ್ರಿಗಂತೂ ಇದು ಬಹುದೊಡ್ಡ ಅಸ್ತ್ರ ಆಗುತ್ತೆ. ಬಹುಶಃ ಬಿಜೆಪಿ ಹೆಚ್ಚು ಮಾತಾಡೋದಕ್ಕಿಂತ ಕುಮಾರಸ್ವಾಮಿ ಅವರ ಮೂಲಕ ಮಾತಾಡಿಸಬಹುದು ಹಳೆ ಮೈಸೂರು ಭಾಗದಲ್ಲಿ. ಮತ್ತು ಈಗ ಬೆಂಗಳೂರು ಗ್ರಾಮಾಂತರ ಬೇರೆ ಬಹುದೊಡ್ಡ ಪ್ರತಿಷ್ಠೆ ಆಗಿರೋದ್ರಿಂದ ಆ ಭಾಗದಲ್ಲಿ ಹೆಚ್ಚು ಅಬ್ಬರಿಸೋದಿಕ್ಕೆ ಅವಕಾಶ ತಾನಾಗಿ ಸೃಷ್ಟಿಯಾಗಿದೆ. ಮೇಕೆದಾಟುಗಾಗಿ ಪಾದಯಾತ್ರೆ ಮಾಡಿದ DK ಈಗೇನ ಆನ್ಸರ್ ಮಾಡ್ತಾರೆ? ಮಿತ್ರ ಪಕ್ಷ DMKಗೆ ಚಾಟಿ ಬೀಸ್ತಾರ, ಮೈತ್ರಿ ಕಡಿದುಕೊಳ್ತಾರಾ, ಅಥವಾ ಕರ್ನಾಟಕಕ್ಕೆ ಅನ್ಯಾಯ ಮಾಡೋಕೆ ಹೊರಟಿರೋರ ಜೊತೆಗೆ ಕೈ ಕುಲುಕ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ, ಇಕ್ಕಟ್ಟಿನ ಪರಿಸ್ಥಿತಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.